ಸಂಪುಟದಲ್ಲಿರುವಂತಹ ಒಂದೇ ಒಂದು ಖಾಲಿ ಸ್ಥಾನಕ್ಕೆ ಈಗ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇದೆ. ಸಂಪುಟದಲ್ಲಿ ಖಾಲಿ ಇರುವಂತಹ ಒಂದು ಸ್ಥಾನಕ್ಕೆ ಜಿದ್ದಿನ ಪೈಪೋಟಿ ಇದೆ. ಮಂತ್ರಿಗಿರಿಗೆ ಮಹಿಳಾ ಶಾಸಕಿಯರು ಸಿಕ್ಕಾಪಟ್ಟೆ ಕುಸ್ತಿ ಮಾಡ್ತಿದ್ದಾರೆ. ಸಚಿವೆಯಾಗಿ ಮತ್ತೆ ಎಂಟ್ರಿ ಕೊಡ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್? ನಿರೀಕ್ಷಿಸಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬೆಳಗಾವಿಯ ಸಾಹುಕಾರ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ವಿರೋಧಿಯಾಗಿದ್ರೂ ಕೂಡ ಲಕ್ಷ್ಮೀ ಪರ ಸತೀಶ್ ಟಾಕ್ ಇದೆಯಲ್ಲ, ಇದು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ರಾಜ್ಯ ರಾಜಕಾರಣವೇ ಬೇರೆ, ಅದರಲ್ಲಿ ಬಹಳ ಕ್ಲೋಸ್ ಅಪ್ ಅಲ್ಲಿ ಬೆಳಗಾವಿಯ ರಾಜಕೀಯ ನೋಡಿದ್ರೆ ಅಲ್ಲಿನ ಬಿಸಿನೇ ಬೇರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಜಾರಕಿಹೊಳಿಯ ಕುಟುಂಬಗಳಿರುವಂಥದ್ದು ಬೇರೆ ರೀತಿಯಾದಂಥ ಒಂದು ರಾಜಕೀಯ. ಆದರೆ ಇತ್ತೀಚೆಗಷ್ಟೇ ದಿಢೀರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಸಾಹುಕಾರ್ ಅವರು ಬ್ಯಾಟಿಂಗ್ ಮಾಡಿದ್ರು. ನಯನಾ ಮೋಟಮ್ಮ ರೇಸಲ್ಲಿದ್ದಾರೆ. ಗಾಯತ್ರಿ ಅವರ ಹೆಸರು ಬಂದು ಹೋಗಿತ್ತು. ಉಮಾಶ್ರೀ ಅವರು ಕೂಡ ರೇಸ್ನಲ್ಲಿದ್ದಾರೆ ಅನ್ನುವ ಚರ್ಚೆಗಳು ಕೂಡ ಆಗಾಗ ಬರ್ತಾ ಹೋಗ್ತಾ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಬಿಟ್ಟ ಸ್ಥಳ ತುಂಬುವುದಕ್ಕೆ ಹಾಗೆ ಬಿಟ್ಟಿದ್ದಾರೆ, ಮಹಿಳಾ ಪ್ರತಿನಿಧಿಯೇ ಇಲ್ಲ, ಏನ್ ಮಾಡ್ತಾರೆ, ಯಾವಾಗಿದಂತೆ? ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರಗಳು ಏನಂತ ಮಹಿಳಾ ಸಚಿವೆಗೆ ಸಂಬಂಧಪಟ್ಟಂತೆ? ಅಖಿಲೇಶ್, ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಎಲ್ಲವೂ ಕೂಡ ಪ್ರಶ್ನೆ ಮೂಡಿದು ಒಂದೇ, ಈ ಬಾರಿ ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆ ಪ್ರಶ್ನೆಗೆ ನಿರೀಕ್ಷೆಗೆ ತಕ್ಕಂತೆ ಇದೀಗ ಡಿ ಕೆ ಶಿವಕುಮಾರ್ ಆ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿರ್ತಕ್ಕಂಥ ಹಲವು ಆಕಾಂಕ್ಷಿಗಳು ಈ ಬಾರಿ ನನಗೆ ಕೊನೆಯ ಅವಕಾಶ ಕೊಡಿ ಅನ್ನುವಂತ ಒಂದು ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ ಅವರ ಹೆಸರುಗಳು ಕೂಡ ಕೇಳಿ ಬರ್ತಿರುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಅವರೇ ಆಯ್ಕೆಯಾಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಈ ನೆಲೆಯಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಒಂದಷ್ಟು ಮಟ್ಟಿಗೆ ತೆಗೆದುಕೊಳ್ಳೋದಾದ್ರೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕಾರಣದಲ್ಲಿ ಅಷ್ಟಕ್ಕಷ್ಟೇ ಅನ್ನುವಂತ ಚರ್ಚೆಗಳು ಆ ಒಂದು ಜಿಲ್ಲೆಯಲ್ಲಿ ಇರುತ್ತೆ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿರುವಂತದ್ದು, ಒಲವು ತೋರ್ತಿರೋದು ನೋಡಿದ್ರೆ ಎಲ್ಲೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಬಾರಿ ಸಚಿವ ಸ್ಥಾನ ಮತ್ತೆ ಸಿಗುತ್ತೆ ಅನ್ನುವಂತ ಒಂದು ಚರ್ಚೆಗಳು ಕೂಡ ಆರಂಭ ಆಗಿದೆ. ಇತ್ತ ಉಮಾಶ್ರೀ ಅವರು ಕೂಡ ಏನೋ ಸಿದ್ದರಾಮಯ್ಯ ಅವರ ಒಂದು ಸಪೋರ್ಟ್ ನಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರ ಒಂದು ಬೆಂಬಲಿತದೊಂದಿಗೆ ಒಂದಷ್ಟು ಅವ್ರದೇ ಆದಂತ ಒಂದು ಕಸರತ್ತನ್ನ ಮಾಡ್ತಿದ್ದಾರೆ. ಆದ್ರೆ ಇದಾಗಲೇ ಚಿಕ್ಕಮಂಗ್ಳೂರಿಗೆ ನನಗೆ ಕೊನೆಯ ಗಳಿಗೆಯಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಾನವನ್ನ ಹಿಂಪಡೆದಿದ್ದಾರೆ, ನನಗೆ ಇದು ಅವಮಾನ ರೀತಿ ಆಗಿದೆ ಅನ್ನುವಂತ ಒಂದು ಪ್ರಸ್ತಾಪವನ್ನ ಗಾಯತ್ರಿ ಶಾಂತೇಗೌಡ ಅವರು ಇಟ್ಟಿದ್ದಾರೆ. ಹಾಗಾಗಿ ಅವ್ರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮೂವರು ಕೂಡ ಕಸರತ್ತನ್ನ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಏನು ಪ್ರಮುಖವಾಗಿ ನಯನಾ ಮೋಟಮ್ಮ ಅವರು ಕೂಡ ಈ ಬಾರಿ ಏನು ಹಲವು ಬಾರಿ ಲೆಕ್ಕಾಚಾರ ಹಾಕಿ ಅವರು ಕೂಡ ಈಗ ಮೂಡಿಗೆರೆ ಕ್ಷೇತ್ರದಿಂದ ಪ್ರತಿಸ್ಪರ್ಧಿ ಆಗಿದ್ದಾರೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ರೆ ನಾನು ನಿಭಾಯಿಸ್ತೀನಿ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಆದ್ರೆ ಒಟ್ನಲ್ಲಿ ಹಳೆದಟ್ಟೋಗಿ ನೋಡೋದಾದ್ರೆ ಇಬ್ಬರು ಮಾಜಿ ಸಚಿವರ ಹೆಸರು ಅಂತಿಮಗೊಂಡಿದ್ದು, ಅವರಿಬ್ಬರಲ್ಲಿ ಪೈಪೋಟಿ ನಡೀತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಸಾಹುಕಾರ್ ಬ್ಯಾಟಿಂಗ್ ಮಾಡ್ತಿರೋದ್ರೆ ಎಲ್ಲೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಏಕೈಕ ಮಹಿಳಾ ಮಂತ್ರಿಯಾಗಿ ಗುರುತಿಸಿಕೊಳ್ಳೋದ್ರಲ್ಲಿ ಎರಡೂ ಮಾತಿಲ್ಲ ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿದೆ. ಆದ್ರೆ ಈ ಒಂದು ವಿಚಾರವನ್ನ ಹೈಕಮಾಂಡ್ ನಾಯಕರು ಇಷ್ಟರ ಮಟ್ಟಿಗೆ ಗಣನೆಗೆ ತೆಗೆದುಕೊಳ್ತಾರೆ. ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಆಯ್ಕೆ ಆಗುವಂತ ಮಹಿಳಾ ಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.